ಅಲ್ಲ, ಇತ್ತೀಚೆಗೆ ನಾನೇ ಈಚೆ ಕಡೆ ಬರಬೇಕು ಅಂದ್ರೇ ಜೀವ ನಡ್ಕೊಂಗೆ ಮಾಡ್ಬಿಟ್ಲಲ್ಲ ನನ್ನ ಹೆಂಡ್ತಿ. ಆ ಕೆಲಸ ಈ ಕೆಲಸ ಅಬ್ಬಬ್ಬಬ್ಬಬ್ಬಾ ಏನು ಮಾಡ್ಕೊಂಡು ಸಾಯಿಲ್ಲಪ್ಪ. ಹಾಂ, ನನ್ನ ಹೆಂಡ್ತಿಗೆ ಗೊತ್ತಾಗೋಗೈತಲ್ಲ. ಬೋಳಿ ಮಗ ಹೇಳ್ಕೊಟ್ಟವನು ಅಂತ ಅನಿಸ್ಬಿಟ್ಟೈತೆ ನಂಗಂತೂ. ನನ್ನ ಮಗ ಸಿಗ್ಲಿ ಕೈಗೆ ಸರಿಯಾಗಿ ಪಾರ್ಸಾಕ್ಬಿಡೋದೆ. ಎಷ್ಟು ರಾಜ ಅಂತರ ಇದ್ದೆ, ಇವಾಗ ನೋಡಿದ್ರೆ ಇಲಿ ಮರಿ ಥರ ಎದ್ರುಕೊಂಡು ಅವಳು ಮುಂದೆಗಡೆ ಹೋಗಿ ನಿಂತ್ಕೊಳ್ಳಂಗಾಗಿ ಹೋಗೋದೆ ನನ್ನ ಜೀವನ. ಬಟ್ಟೆ ಒಗಿ ಅಂತಾಳೆ, ಪಾತ್ರೆ ತೊಳಿ ಅಂತಾಳೆ, ಅಡುಗೆ ಮಾಡಿಕೊಡು ಅಂತಾಳೆ ಅಡುಗೆ ಮನೆಗೆ ಹೋಗಿ. ಇನ್ನು ಹಿತ್ಲು ಕೆಲಸ, ಇವಾಗ ಬೇರೆ ನೆನೆಯಿಂದ ಹಿತ್ಲು ಕೆಲಸ, ಸಗಣಿ ಬಾಚೋದಕ್ಕೆ ಬೇರೆ ಕೆಲಸ ಕೊಟ್ಬಿಟ್ಟೋಳಲ್ಲಪ್ಪ. ಅಪ್ಪಿ ತಪ್ಪಿ ನಾನು ನನ್ನ ಶಿಷ್ಯರಿಗೆ ಏನಾದರೂ ಗೊತ್ತಿತ್ತಾಗೋಯ್ತು ಅಂದರೆ ನನ್ನ ಜೀವನ ಅಷ್ಟೆ. ಹೆಂಗೋ ಮನೆ ಒಳಗಡೆ ಆಗಿದ್ದಕ್ಕೆ ಬಚಾವಾಗ್ಬಿಟ್ಟಿದ್ದೀನಿ. ಇನ್ನು ಬೀದಿಲಿ ಏನಾದರೂ ಈ ಥರ ಕೆಲಸ ಮಾಡ್ತಿರೋದು ಏನಾದರೂ ಅಕ್ಕಪಕ್ಕದವ್ರು ಏನಾರು ಗೊತ್ತಿತ್ತಾಗೋಯ್ತೋ ನನ್ನ ಕತೆ ಆಟೆಯ ಅನಿಸುತ್ತೆ. ಇವನು ಯಾಕೆ ಹಂಡು ಸುಟ್ಟು ಬೆಕ್ಕ ಥರ ಕೂತವನಲ್ಲ. ಹಾಂ, ನಂಗೆ ಗೊತ್ತಾಗಿಲ್ಲ ಅನ್ಕೊಬಿಟ್ಟವನೇ. ಮನೇಲಿ ಎಂಟಿ ಹೇಳ್ದಂಗೆ ಕೆಲಸ ಮಾಡ್ತವನೆ. ಅವತ್ತು ತೆಂಗಿನಕಾಯಿ ಲೋಡ ಮನೆ ತಗೊಂಡೋಗಿ ಹಾಕ್ಬಿಟ್ಟು ಬಂದಿದ್ದು ನನ್ನ ಮಗನ ಗೊತ್ತಿಲ್ಲ ಅನ್ಸುತ್ತೆ. ನೋಡು ಬಾ, ಈ ನಮ್ಮನ್ನ ಮಗಳೇ ಬರಲೇ ಅಂತ ಏಕವಚನದಲ್ಲಿ ಮಾತಾಡಿಸ್ತಿದ್ದ. ಏನು ಇವನು ಕುಡಿಸ್ತಾನೆ ತಿನ್ನಿಸ್ತಾನೆ ಅನ್ನೋದು ಮಾತ್ರಕ್ಕೆ ನಮ್ಮನ್ನ ಒಳ್ಳೆ ಭಿಕ್ಷೆ ಕೇಳೋರ ಥರ ನೋಡ್ತಿದ್ದ. ನನ್ನ ಮಗನೇ, ಇರು ಬತ್ತೀನಿ, ನಿನಗೂ ಮಾಡ್ತೀನಿ ಕಣೋ, ನಮಗೂ ಟೈಮ್ ಬರ್ತದೆ ಒಂದಲ್ಲ ಒಂದಿನ ಆಟ ಆಡೋಕ್ಕೆ. ಭಗವಂತ ಟೈಮ್ ಕೊಡ್ತಾನೆ, ಅದನ್ನು ಹೆಂಗೆ ಯೂಸ್ ಮಾಡ್ಕೋಬೇಕು ಅಂತ ನನಗೆ ಗೊತ್ತು. ಮಾಡ್ತೀನಿ ತಡಿಯೋ ಮುರಳಿ. ಏನಪ್ಪ ಮುರಳಿ, ಇದ್ಯಾಕೆ ಹಿಂಗೆ ಕೂತ್ಕೊಬಿಟ್ಟಲ್ಲ? ಹಾಂ, ಯಾಕೋ ಮುಖ ಒಂಥರ ಸಪ್ಪೆ ಮುರೆ ಆಗೈತೆ. ಯಾಕೆ, ಏನಾಯ್ತು? ಮೈ ಸರಿ ಇಲ್ಲೇನೋ, ಹುಷಾರಿಲ್ಲೇನೋ? ಹಾಸ್ಪಿಟ್ಲಿಗೆ ಹೋಗ್ಬೇಕಿತ್ತು. ಅದನ್ನು ಬಿಟ್ಬಿಟ್ಟು ಇದ್ಯಾಕಪ್ಪ ಇಲ್ಲಿ ಕೂತ್ಕೊಂಡಿದ್ಯೆ? ಯಾಕೋ ಇತ್ತೀಚೆಗೆ ಎಲ್ರಿಗೂ ಸರಿಗಿಲ್ಲ ಕಣಪ್ಪ. ಹೊಟ್ಟೆ ಹಾಳಾಗೋದು, ವಾಮಿಟು, ತಲೆನೋವು, ಅಯ್ಯೋ ಏನೇನೋ ಬತ್ತನೇ ಇರ್ತವೆ ಕಣಪ್ಪ. ಅದು ಯಾಕೋ ಕಾಣೆ. ನನಗೂ ಹಂಗಾಗಿತ್ತು, ನಿನಗೂ ಹಂಗಾಗಿತ್ತೇನೋ? ಏ ಥೂ ಥು 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 ನನಗೆ ಯಾಕೆ ಬರುತ್ತೆ ಅಂಥದ್ದೆಲ್ಲ. ನಾನು ಚೆನ್ನಾಗೆ ಊಟ ಮಾಡ್ತೀನಿ ಕಣಯ್ಯ, ಚೆನ್ನಾಗಿ ಕೆಲಸ ಮಾಡ್ತೀನಿ. ನನಗೆ ಯಾಕೆ ಬಂದು ಆರಾಮಾಗೇನು ಕುತ್ಕೊಂಡು ಓಡಾಡ್ಕೊಳ್ಳೋಕ್ಕೇನು ನನಗೇನು ಪುರ್ಸತ್ತಿದ್ದ ಹೇಳು? ಏನಪ್ಪ ನೀನೇನು ಆರಾಮಾಗಿ ಮನೇಲಿ ಬೆಚ್ಚಿ ಕೂತಿರ್ತೀಯ, ಎತ್ತದ ಕೆಲಸ ಮಾಡಲ್ಲ ಅನಿಸುತ್ತೆ. ಅದಕ್ಕೆ ನಿಂಗೆ ಬಂದಿರಬೇಕೇನೋ. ಎಲ್ಲ ಇವನು ಮನಕಾಯಿ ಹೋಗ ನೋಡ್ದ ಇವನ ನನ್ನ ತಲೆಗೆ ಗಂಟಾಕಿದ್ದ. ಲೇ ಕಳ್ಳನ ಮಗನೇ, ನಿನಗಿಂಟ ಕಂಡ್ಲ ನಾನು ಮೊದಲಾಗಿ ಹುಟ್ಟಿದ್ದು ನಿನಗಿಂಟ ನಾನು 10 ವರ್ಷ ದೊಡ್ಡನಾಕಿ ಇದ್ದೀನಿ ಅಂಥದ್ರಲ್ಲ ನನ್ನನ್ನೇ ಯಾಮಾರ್ಸಿಯಾ? ಮಾಡ್ತೀನಿ ತಡಿ. ಹೌದಾ, ಹಂಗಂತೀಯಾ? ಎಲ್ಲಪ್ಪ ನೀನು ಮುಸುಡಿ ನೋಡಿದ್ರೆ ನನಗಾದಂಗೆ ನಿನಗೂ ಆಗೈತೆ ಅಂತ ತಿಳ್ಕೊಂಡೆಪ್ಪ. ಯಾವಾಗಲೂ ನೀನು ಒಳ್ಳೆ ರಾಜ ಥರ ಕಾಣಿಸ್ತಿದ್ದೆ. ಯಾಕೋ ಆ ಕಳೆ ಹೊಂಟಾಗ್ಬಿಟ್ಟೈತೆ ಕಣಪ್ಪ. ಅದಕ್ಕೆ ನಾನು ಹಂಗಂದೆ. ಅಯ್ಯೋ ತಪ್ಪೇನಪ್ಪ, ನಂಗೆ ಅನ್ಸಿದ್ದ ನಾನು ನಿನ್ನ ಜೊತೆ ಹೇಳ್ಕೊಬಾರ್ದ ಏನೋ ನಮ್ಮ ಹುಡುಗ ಅಂತ ಹೇಳ್ಕೊಂಡೆ. ಆದರೆ ನೀ ನೋಡಿದ್ರೆ ಏನೇನೋ ಹೇಳ್ತೀಯ. ಏನು? ಹೌದಾ? ನನ್ನ ಮುಖ ಆ ಪಾಟಿ ಬದಲಾವಣೆ ಆಗೋಗೈತಾ? ಸಪ್ಪೆ ಹೆಂಗೆ ಕಾಣಿಸ್ತೈತೇನೋ? ಹಂಗಂದ ತಕ್ಷಣ ನೋಡು, ಏನು ಇವನ ಮುಖ ಸುಮಾರಾಗಿರೋದಕ್ಕೆ ಹಿಂಗೆ. ಇನ್ನು ಜೀವಂತರ ಚೆನ್ನಾಗಿದ್ದಾಗ ಇದ್ಬಿಟ್ಟಿದ್ರೆ ಈ ನನ್ನ ಮಗನ ಹಿಡಿಯೋಕೈತೈತ. ಈ ಊರಲ್ಲಿರೋ ಹೆಣ್ಮಕ್ಳಿಗೆಲ್ಲ ಕಾಟ ಕೊಟ್ಬಿಡುವ ಅನಿಸುತ್ತೆ ಬಡೈದ. ಅದಕ್ಕೆ ದೇವರು ಎಲ್ಲಿ ಯಾರಿಗೆ ಹೆಂಗೆ ಕೊಡಬೇಕು ಹಂಗೆ ಕೊಟ್ಟಿರ್ತಾನೆ. ಇವ್ನ ಅವತಾರನ ಆದಷ್ಟು ಬೇಗ ಇವ್ನ ಅವತಾರ ಎಲ್ರಿಗೂ ಗೊತ್ತಾಗಬೇಕು. ಹಂಗೆ ಮಾಡ್ಬಿಡಪ್ಪ ಸಾಕು. ಕಟ್ಕೊಂಡಿರೋ ಎಂಟಿ ಬಿಟ್ಬಿಟ್ಟು ಬೇರೆ ಹೆಣ್ರ ಮೇಲೆ ಕಣ್ಣಾಗ್ತವನೆ. ನಿಂಗೆ ಗೊಳೆದದ್ಲ, ನಿಂಗೆ ಆಗಕ್ಕಿಲ್ಲಕಲ್ಲ, ನಿಂಗೆ ಸರಿಯಾಗಿ ಆಯ್ತಿದ್ ನೋಡ್ಕೊ. ಲೋ, ಇವಾಗ ಏನ್ದ ಮಾಡೋದು? ನನ್ನ ಮುಖ ಸಪ್ಪೆ ಥರ ಕಾಣಿಸ್ತೈತಿ ಏನೋ? ಚೆನ್ನಾಗಿ ಕಾಣಿಸ್ತಿಲ್ವಾ? ಹೈ, ನಮ್ಮ ಡಾರ್ಲಿಂಗು. ಏನು ಇವನ ಮಕ ಸೂರ್ಯಕಾಂತಿ ಥರ ಹಳ್ಳು ಬಿಡ್ತು. ಈಟೊತ್ಕಂಟ ಸಪ್ಪೆ ಮೊರೆ ಹಾಕೊಂಡು ಕೂತಿದ್ದವ, ಇವಾಗ ನೋಡಿದ್ರೆ ಹಲ್ಲು ಕಿಚ್ಕೊಂಡು ಕೂತವನೆ. ಯಾಕೆ? ಯಾರನ್ನು ನೋಡ್ತಾವನೆ? ಯಾರು ಹಿಂದೆ ಇರಬೇಕು, ಅದಕ್ಕೆ ಹಿಂಗೆ ನೋಡ್ತಾವನೆ ಅನ್ಸುತ್ತೆ. ಓ ಅಯ್ಯಯ್ಯೋ, ಇವ್ರು ಇದೇ ಟೈಮಿಗೆ ಬರಬೇಕಿತ್ತ? ಎಲ್ಲಿಗೋಗಿದ್ರು ಏನೋ ಕಾಣೆ. ಜೀವನಿಗೆ ಸ್ವಲ್ಪನೇ ಎಚ್ಚರಿಸ್ಬೇಕು ಕಣಪ್ಪ. ಲೋ ಜೀವ, ಏನ್ಲ ಎಲ್ಲಿಗ್ಲ ಉಂಟೋಗಿದ್ದೆ? ಕಾಣಿಸ್ತಾನೆ ಇರಲಿಲ್ಲ. ಅಡ್ಡಿ ತಾವು ನೋಡ್ದೆ ಕಣಪ್ಪ. ಏನಪ್ಪ ಗದ್ದೆ ಕಡೆ ಹೋಗಿದ್ದ? ಇಲ್ಲ, ಏನು ಕತೆ? ಯಾಕೆ ಮಗ ಗದ್ದೆಗಿದೆ ಅಂತಿದ್ದಿಲ್ಲ? ನನ್ನ ಗದ್ದೆಗೆ ಏನಾಗೈತೆ? ಚಂದಾಗೈತೆ? ಹಾಳು ಮನೆ ಏನಾರ ಮಾಡ್ಗಿರ್ಬಿಟ್ಟಿದೀವಿ ಹೆಂಗೆ? ಏನೋ ಒಂದ್ರಲ್ಲಿ ಆಗೋದಿತ್ತು. ಸದ್ಯಕ್ಕೆ ನಿನ್ನ ಗದ್ದೆ ಸುಮಾರಾಗೆ ಹಾವೆ. ಆದರೆ ಆ ಯಮ್ಮನ ನಂಬಿಕೆ, ನೀ ಮಾಡ್ತಿರೋ ಕೆಲಸ ಎರಡು ಯಾವತ್ತು ಗೊತ್ತಾಗುತ್ತೋ ಅದು ದೇವ್ರಿಗೆ ಗೊತ್ತು. ಹಂಗಲ್ಲ ಕಣಮ್ಮ, ಇವ್ನು ನೋಡಿರ್ನಿಲ್ವಲ್ಲ, ಚೆನ್ನಾಗೆ ಪೈರು ಬಿಟ್ಟವೆ. ಅದಕ್ಕೆ ನಾನು ನೋಡಿದೆ, ಎಲ್ಲ ಜೀವನ ಇಲ್ಲ ಏನಿಲ್ಲ, ಗದ್ದೆನ ಹಂಗಂಗೆ ಬಿಟ್ಬಿಟ್ಟು ಹೋಗೋರಲ್ಲ ಅಂತ ಯೋಚನೆ ಮಾಡ್ದೆ ಅಟ್ಟೆಯ.
ಮತ್ತೆ ಬರಲೇಬೇಕು ತಾನೇ? ಯಾರು ಹಾಕಿರೋದು ಬಿತ್ತನೆನ? ನಾನಲ್ವೇ ಸರಿಯಾಗಿ ಹಾಕಿದ್ದು ಮೊದಲು. ಅಬ್ಬಬ್ಬಬ್ಬಾ ಓದೇನ್ಲ ನಾನು ಪಾಪಣ್ಣಂಗೆ ಹೋಗ್ಬೇಕಾರೆ ಹೇಳ್ಬಿಟ್ಟೋಗಿದ್ದೆ ಕಣಪ್ಪ, ಹುಸಿ ನೋಡ್ಕೊ ನಮ್ಮ ಗದ್ದೆನ ಅಂತ. ನಿಂಗೂ ಕೂಲಿ ಎಕ್ಸ್ಟ್ರಾ ಕೊಡ್ತೀನಿ ಬೇಕಾದ್ರೆ. ನೀಟಾಗಿ ನೋಡ್ಕೊಳಪ್ಪ. ನೀ ನವಿಲ್ ಗಿವಿಲ್ ಬಂದ್ಬಿಟ್ಟು ಎಲ್ಲ ಕುಕ್ಕಾಕ್ಬಿಡ್ತಾವೆ, ಆಮೇಲೆ ಮೊಲೆಗೆಲ್ಲ ಬಂದ್ಬಿಟ್ಟು ಎಲ್ಲ ಬೀಜಗಳೆಲ್ಲ ಬಿತ್ತೆ ಎಲ್ಲ ತೆಗ್ದಾಕ್ಬಿಟ್ಟವು ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಅಲ್ಲೇ ರಾತ್ರಿ ಹೊತ್ತು ತಂಗಿರ್ತೀನಿ ಕಣವ ಅಂತ ಹೇಳಿದ. ಅವನಿಗೂ ಕಾಸು ಕೊಡ್ಬೇಕು ಕಣಪ್ಪ. ಇದ್ಯಾಕವ ನನಗೆ ಹೇಳಿದರೆ ನಾನೇನು ಮಾಡ್ದೇ ಇರ್ತಿದ್ನಾ? ನಿಮ್ಮ ಗದ್ದೆ ಬೇರೆಯಾ ನಮ್ಮ ಗದ್ದೆ ಬೇರೆನಾ? ಎರಡು ಒಬ್ರದೇ ತಾನೇ? ಅತ್ತೆ ಇವ್ನು ಮಾತಾಡೋ ರೀತಿ ನೋಡು. ಎಲ್ಲ ಇವಂದೇ ಗತ್ತೆ ಅಂತ ಅನ್ಕೋಬಿಟ್ಟಿದ್ದಾನೆ. ನಾವು ದುಡ್ಡು ಕೊಟ್ಟಿರೋದೆಲ್ಲ ಮರ್ತೋಗ್ಬಿಟ್ಟಿದ್ದಾನೆ ಅನ್ಸುತ್ತೆ. ಸುಮ್ಕಿರವ, ಹಂಗೇನಂದಕ್ಕಿರಲ್ಲ ಅವನು. ಸುಮ್ಮನೆ ಹಂಗಂದಿರ್ತಾನೆ ಅವ್ನು. ನಮ್ಮ ಗದ್ದೆ ನಿಮ್ಮ ಗದ್ದೆ ನಾವಿಬ್ರು ಒಂದೇ ಅನ್ನೋ ಥರ ಮಾತಾಡ್ತಿರ್ದವ. ಏನಪ್ಪ ನಂಗಂತ ಇವ್ನು ನೋಡಿದ್ರೆ ಏನೋ ಒಂಥರ ಕೋಪ ಬರುತ್ತೆ ಜಾಸ್ತಿ. ಸುಮ್ಮನೆ ಇರ್ನಾರ ಏನೋ ಒಂದು ಕೆಣಿಕೊಂಡು ಬರತ್ತಲ್ವ ಜಗಳಕ್ಕೆ, ಹಂಗೆ ಬದಾಡ್ತಾನೆ ಏನೋ ಒಂದು ಮಾತಾಡ್ಕೊಂಡು. ಏನೋ ನಿಮ್ಮ ಗದ್ದೆನಾ? ಬೇಡ ಕಣಪ್ಪ, ನೀನು ಬೇರೆನೇ ಕೊಟ್ಟಿದ್ಯಾ? ಸುಮ್ಮನೆ ಯಾಕೆ? ನೀನು ನೋಡಿದ್ರೆ ಗೌಡ್ತಿ ಮಗ, ನೀನು ಬಂದು ನಮ್ಮ ಗದ್ದೆಲಿ ಕೆಲಸ ಮಾಡ್ದ. ಅಪ್ಪಿತಪ್ಪಿ ಏನಾದರೂ ನಿಮ್ಮ ಅವ್ನು ಗೊತ್ತಾಗಿತ್ತು ಅಂದರೆ ನಿಮ್ಮವ್ವ ನಮ್ಮನ್ನ ಸುಮ್ಮನೆ ಬಿಟ್ಟೋಳೇನಪ್ಪ. ಅಯ್ಯೋ ಆಡ್ಕೊಂಡು ತಗೊಳಪ್ಪ. ನನ್ನ ಪಾಪಣ್ಣನಿಗೆ ಹೇಳಿದ್ದೀನಿ, ಆರಾಮಾಗೆ ನೋಡ್ಕೊತಾನೆ ಅವನು. ಕೂಲಿಗಿಲಿಪ್ಪ ನೀವು ಕೊಡಕದ್ದ ಇಲ್ಲ ತಾನೇ? ನಾವು ಯಾರು ಕೊಡ್ಬೇಕು ಎಂಥವ್ರು ಕೊಡಬೇಕು ಅನ್ನೋದು ನಮ್ಗೆ ಗೊತ್ತೈತೆ. ಸುಮ್ಕಿರಪ್ಪ. ಹೌದು ಮುರಳಿ, ಸುಮ್ಮನೆ ಏಂತಿಕೆ? ಪಾಪಣ್ಣ ನೋಡ್ಕೊತಾನೆ ಬಿಡು, ನಾವು ಅವ್ರಿಗೆ ಹೇಳ್ಬಿಟ್ಟೆ ಹೋಗಿದ್ದು. ಒಳ್ಳೇದಾಯ್ತು ಬಿಡವ, ಹೆಂಗೋ ಚೆನ್ನಾಗಿ ಪೈರ್ ಬರ್ತಾವೆ. ಚೆನ್ನಾಗೆ ಬೆಳೆನ ತೆಗೀರಿ. ಇನ್ನೇನು ಮಾಡ್ಕದ್ದು, ದೇವ್ರಿಗೆ ನಮಸ್ಕಾರ ಹಾಕ್ಬಿಟ್ಟು, ಅಯ್ಯೋ ಅಕ್ಕಪಕ್ಕದವ್ರು ಇರ್ತಾರೆ ಕಿತಾಪತಿಗಳು, ಹೆಂಗೆ ಹಾಳು ಮಾಡಬೇಕು ಏನು ಎತ್ತ ಅನ್ನೋದೆಲ್ಲ ಯೋಚನೆ ಮಾಡಿ ಮುಂದೆ ಹಿಂದೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಯೋಚನೆ ಮಾಡಿ ಕಾಲಿಡಮೋ. ನೀನು ಕಣಜ್ಜಿ ಯಾರಿಗೂ ಏನೇನೋ ಕಮ್ಮಿ ಇಲ್ಲ, ಅದು ನಿನ್ನ ಗದ್ದೆನೆ. ಹುಷಾರಾಗಿ ನೋಡ್ಕೋ, ಹುಷಾರಾಗೆ. ಇವನು ಯಾಕೆ ಹುಷಾರಾಗಿ ನೋಡ್ಕೋ ಅನ್ನೋದನ್ನ ತುಂಬ ಹೇಳ್ತಾವನಲ್ಲ. ಏನೋ ಕಾಣಪ್ಪ, ಹುಷಾರಾಗೇ ಇರಬೇಕು. ಯಾರ ಮನಸ್ಸಲ್ಲಿ ಏನೇನು ಇರ್ತೈತೆ ಯಾರಿಗೆ ಗೊತ್ತು. ನಾವು ಸ್ವಲ್ಪ ಹುಷಾರಾಗೇ ಇರಬೇಕು. ಸ್ವಲ್ಪ ಅಲ್ಲ, ಜಾಸ್ತಿನೇ ಹುಷಾರಾಗಿರ್ಬೇಕು ಅನಿಸ್ತೈತೆ. ಮತ್ತೆ ಹೋಗ್ಲಿ ಬಿಡಿ, ನಿಮ್ಮನ್ನು ನೋಡಿ ಸಾನೇ ದಿನ ಆಗೋಗಿತ್ತು. ನನಗೆ ತುಂಬ ಬೇಜಾರಾಗೋಗಿತ್ತು ನೋಡಿ. ನನಗಂತೂ ಬೇಜಾರು. ಇವಾಗ ನೀವು ಬಂದಿದ್ದೀರಲ್ಲ, ತುಂಬ ಖುಷಿಯಾಗಿರ್ತೀನಿ ಬಿಡಿ. ಯಾಕಲ ನಾವಿಲ್ಲ ಅಂದ್ರೆ ಏನು ನಿನಗೆ ಎಂಥದ್ದು ಬೇಜಾರು? ಅಲ್ಲಕಲ ನಿಮ್ಮ ಮನೆ ಮಂದಿಯವರು ಇಲ್ಲ ಅಂದ್ರೆ ಏನೋ ಒಂದು ಸೊಟ್ಟಿಗೆ ಬೇಜಾರಾಯ್ತೈತಪ್ಪ. ನಾವು ನಮ್ಮ ಬೀಗ್ರ ಮನೆಗೆ ಹೋದ್ರೆ ನಿನಗೆ ಎಂಥದ್ದಿಲ್ಲ ಬೇಜಾರಾಗೋದು? ಅಯ್ಯೋ ನಾನು ನೋಡು ಹಾಗೇ ಹೇಳ್ತಾ ಇದ್ದೀನಿ. ಅದು ಜೀವ ಬೇರೆ ನಾನು ಬೇರೆನಾ? ಅವನಿದ್ರೆ ಅವ್ನು ಮಾತಾಡ್ಸ್ಕೊಂಡು ಬರ್ತಿದ್ದ. ನನಗೂ ಬೇಜಾರು ಕಳಿಯೋದು ಅದು ಇದು ಕೆಲಸ ಮಾಡಿ, ಅದಕ್ಕೆ ಜೀವನ ಮಾತಾಡ್ಸ್ಕೊಳಕ್ಕೆ ನಾನು ಹೋಗಿದ್ದೆ. ನೀರು ನಿಲ್ವಲ್ಲ, ಅದಕ್ಕೆ ಬೇಜಾರಾಗ್ಬಿಟ್ಟಿತ್ತು. ಏನು ಮಾಡೋಣ? ಓ ಹಾಗಾ, ಬಿಡು, ಇನ್ಮೇಲೆ ಇಲ್ಲೇ ಇರ್ತೀನಲ್ವಾ, ನಿನಗೆ ಏನು ಬೇಜಾರಾಗಲ್ಲ. ನಾಡು ಇನ್ನೂ ಒಂದು 4-5 ದಿನ ಸರಿಯಾಗಿ ಕೆಲಸ ಐತೆ ಕೈ ತುಂಬ. ಒಂದು 4-5 ದಿನ ಆದಮೇಲೆ ಸಿಗ್ತೀನಿ ತಗೋ. ಏನೋ 4-5 ದಿನನಾ? ಅಯ್ಯೋಯ್ಯೋ ನನ್ನ ಕೈಲಾಗಲ್ಲ. ನಾನಂತೂ ನಮ್ಮ ಡಾರ್ಲಿಂಗನ್ನ ದಿನ ನೋಡಬೇಕು. ನಾನಂತೂ ನಿಮ್ಮ ಹೊಟ್ಟೆ ತಗನ ಬರಲೇಬೇಕು. ಲೋ ಮಗ, ಹುಷಾರಾಗಿರ್ಲಿ. ಇವನು ಒಳ್ಳೆ ಏನೋ ಒಂಥರ ಸರಿ ಇಲ್ಲ ಅನಿಸ್ತೈತೆ. ಏನೋ ಒಂಥರ ಈ ಹೆಣ್ಮಕ್ಳನ್ನ ಇಷ್ಟಪಟ್ಟಾಗ ಏನೋ ಕಳ್ಕೊಂಡೋಗಿ ಬೇಜಾರಲ್ಲಿ ಕೂತ್ಕೊಂಡಿರಲ್ವ, ಹಂಗೆ ಕೂತಿದ್ದ. ನಮ್ಮನ್ನು ನೋಡಿದ ತಕ್ಷಣ ನಕ್ಕೊಂಡು ಮಾತಾಡ್ಬಿಟ್ಟ. ಆಮೇಲೆ ಜೀವ ನೀನು ಇಲ್ದೇನೆ ಇರೋಕ್ಕಾಗಲ್ಲ ಅಂತ ಹೇಳ್ತವನೆ. ಏನೋ ಸರಿಗಿಲ್ಲ ಅನಿಸ್ತೈತೆ ಕಣಪ್ಪ ನನಗೆ. ಥೂ ಬಿಡಮ್ಮ, ಅವನದೇನೋ ಇರ್ತೈತೆ, ನೀನು ಏನೇನೋ ಸೇರಿಸ್ಕೊಂಡು ಹೇಳ್ತಾ ಇದೆಯಲ್ಲ. ನನಗೂ ಹಂಗೆ ಅನಿಸ್ತಿದೆ. ನನ್ನ ಗಂಡನ ಯಾವಾಗ್ಲೂ ಒಂಥರ ಕೆಟ್ಟ ದೃಷ್ಟಿಲೇ ನೋಡ್ತಾನೆ. ನಮ್ಮನ್ನು ಒಂಥರ ನೋಡ್ತಾನೆ. ಈ ನನ್ನ ಮಗ ಸರಿ ಇಲ್ಲ. ಸ್ವಲ್ಪ ದೂರನೇ ಇರಕ್ಕೆ ಹೇಳ್ಬೇಕು ಜೀವನ. ಅಯ್ಯೋ ಹೋಗ್ಲಿ ಬಿಡಿ ಅದೆಲ್ಲ. ಇವಾಗ ಏನೋ ಪಾಪ ಬೇರೆ ಊರಿಂದ ಬಂದಿದ್ರಿ, ಹೋಗಿ ಮನೆಗೆ ಹೋಗಿ ಆರಾಮ್ ಮಾಡಿ ಕೆಲಸ ಇಂತ ನಾಳೆಯಿಂದ ಶುರು ಮಾಡ್ಕೊಂಡ್ರೆ ಆಯಿತು. ಇನ್ನೇನು ಮತ್ತೆ ಅಡುಗೆ ಪಡಿಗೆ ಮಾಡ್ಕೊಂಡು ಹೊಟ್ಟೆ ತುಂಬ ತಿಂದು ದಂಡಿರ್ತೀರಾ. ಆರಾಮಾಗಿ ಇವತ್ತು ಇದು ಆರಾಮ್ ಮಾಡ್ಕೊಳ್ಳಿ. ಆಮೇಲೆ ಬೇಕಾದರೆ ಎದ್ದು ನಾಳೆಯಿಂದ ಕೆಲ್ಸಕ್ಕೆ ಹೋಗೋರಂತೆ. ಹೌದೌದು, ತುಂಬ ಸುಸ್ತಾಗಿರೋ ಥರ ಕಾಣಿಸ್ತಾ ಇದೆ ನಿಮ್ಮ ಮುಖಗಳು, ನೋಡೋಕ್ಕಾಗ್ತಾ ಇಲ್ಲ. ಇಲ್ಲಾಂದರೆ ನಮ್ಮ ಮನೇಲಿ ನನ್ನ ಹೆಂಡ್ತಿಗೆ ಹೇಳಿ ಅಡುಗೆ ಪಡಿಗೆ ಮಾಡಿಸ್ಕೊಂಬತ್ತೀನಿ ಹೇಳಿ, ಆರಾಮಾಗಿ ಉಂಡ್ಬಿಟ್ಟು ಮಲಿಕೊಳ್ಳೋರಂತೆ. ಬೇಡ ಬಿಡ ಮಗ, ನಮಗೆಂತ ಸುಸ್ತು. ಬಸ್ಸು ಸರಿಯಾಗಿ ನೀಟಾಗಿ ಓಡಿಸಿಲ್ಲ ನೋಡಪ್ಪ. ನಮ್ಮ ಊರಿನ ರೋಡೆಲ್ಲ ರಸ್ತೆ ಸರಿ ಇಲ್ಲ, ಎತ್ತಾಕತ್ತೆ. ಅದಕ್ಕೆ ಸುಸ್ತಾದಂಗೆ ಆಗೈತೆ. ನಾವು ಬೀಗ್ರ ಮನೇಲಿ ಎಲ್ಲ ತಿನ್ಕೊಂಡೆ ಬಂದಿದ್ದ. ಇನ್ನೇನು ಇವಾಗ ಹೋಗಿ ಸಂಜೆ ಆಗೈತಿ, ಹೆಂಗಿದ್ರು ರಾತ್ರಿ ಹೊತ್ತಿಗೆ ಮಾಡ್ಕೊಂಡ್ರಾಯ್ತು. ಅಲ್ಲೇ ಬಸ್ ಸ್ಟ್ಯಾಂಡಾಗ ಇನ್ನೂ ಸ್ವಲ್ಪ ತಿಂತಿದ್ದು, ಇನ್ನೇನಿಲ್ಲ. ಇವಾಗ ಮಾಡ್ಕೊಂಡು ಅದಕ್ಕೆ ಮಲಿಕೊಳ್ಳೋದು, ಇನ್ನೇನು ಮತ್ತೆ. ಆದ್ರೂ ನಮ್ಮ ಹುಡುಗಿ ನೋಡಿ ನನ್ನ ಹೃದಯ ಸಖತ್ತಾಗಿ ಟ್ಯೂನ್ ಬಾರಿಸ್ತಾ ಇತ್ತು. ನಾಳೆಯಿಂದ ಪಕ್ಕ ಹಾಜರಾಗೋಯ್ತೀನಿ ಮನೆಗೆ, ಇವ್ರ ಮನೆಗೆ. ಮುಂದುವರಿಯುತ್ತದೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.